ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ಸ್ಯಾರಿ ಕುಚ್ಚು ಡಿಸೈನ್ನ ಹೇಗೆ ಹಾಕೋದು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ಈ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನಿವತ್ತು ಈ ಸ್ಯಾರಿ ಕುಚ್ಚು ಡಿಸೈನ್ ಹಾಕೋಕ್ಕೆ ನಾನಿಲ್ಲಿ ಈ ಥರ ಬೀಡನ್ನ ಬಳಸ್ತಾ ಇದ್ದೀನಿ. ನಾನಿಲ್ಲಿ ಕಾಪರ್ ಬೀಡನ್ನ ತೊಗೊಂಡಿದ್ದೀನಿ. ನೀವು ಯಾವ ಕಲರ್ ಬೀಡ್ ಕೂಡ ಬಳಸ್ಬೋದು, ಅಂದರೆ ಸೀರೆ ಝರಿ ಯಾವುದಿರುತ್ತಲ್ಲ ಅದನ್ನ ಬಳಸ್ಬೋದು. ಸೊ ನಾನಿಲ್ಲಿ ಮೀಡಿಯಮ್ ಸೈಜ್ ಬೀಡನ್ನ ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಬಳಸ್ತಿರುವಂಥದ್ದು ನೀಡಲ್ ನಂಬರ್ 10 0.75 mm ಕ್ರೋಶ. ಸೊ ಬನ್ನಿ ಈಗ ಡಿಸೈನ ಸ್ಟಾರ್ಟ್ ಮಾಡೋಣ. ಸೊ ನಾನಿಲ್ಲಿ 6 ಎಳೆ ದಾರಾನ ಹೀಗೆ ಬೆರಳ ಮೇಲೆ ಸುತ್ತಕೊಂಡು ತುದಿ ಹೀಗೆ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಈಗೇನು ನಾವು ನಾಟ್ ಹಾಕಿ ಇಟ್ಕೊಂಡಿದ್ದೀವಲ್ಲ, ಇದನ್ನು ಈ ರೀತಿಯಾಗಿ ಬಟ್ಟೆಗೆ ಸಪೋರ್ಟ್ ಮಾಡಿಕೊಂಡು ಫಸ್ಟ್ ಇಲ್ಲಿ ಒಂದು ಲಾಕ್ನ ಮಾಡ್ಕೊಳ್ತೀನಿ ಹೀಗೆ. ಸೊ ಫಸ್ಟ್ ಇಲ್ಲಿ ಒಂದು ಸಿಂಗಲ್ ಲಾಕ್ನ ಮಾಡಿದ್ಮೇಲೆ ಮತ್ತೆ ಅದ್ರ ಪಕ್ಕ ಇನ್ನೂ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ ಹೀಗೆ. ನಂತರ ಚೈನ್ 1 ಹಾಗೆ 2. ಸೊ ನೋಡ್ಬೋದು ನೀವಿಲ್ಲಿ 2 ಚೈನ್ ಹಾಕಿದ್ದೀನಿ. ಸೊ ಇಲ್ಲಿ 2 ಚೈನ್ ಹಾಕಿದ್ಮೇಲೆ ಇಲ್ಲಿ ನೋಡಿ 2 ಚೈನ್ ಹಾಕಿದ್ದೀನಲ್ಲ, ಮತ್ತು ನೀಡಲ್ ಮೇಲೆ ಈ ರೀತಿಯಾಗಿ ದಾರ ತರಬೇಕು. ಸೊ ಆಮೇಲೆ ನಾನಿಲ್ಲಿ ಮೀಡಿಯಮ್ ಸೈಜ್ ಬೀಡನ್ನ ಈ ರೀತಿಯಾಗಿ ನೀಡಲ್ ಒಳಗೆ ಹಾಕ್ಕೊಳ್ತೀನಿ. ಸೊ ಈ ರೀತಿಯಾಗಿ ಹಾಕಿ ಈ ರೀತಿಯಾಗಿ ಬಟ್ಟೆನ ಸ್ವಲ್ಪ ಕ್ರಾಸ್ ಮಾಡಿ ನೀಡಲ್ನ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬೇಡ, ಸ್ವಲ್ಪ ಮುಂದೆ ಈ ರೀತಿಯಾಗಿ ಸ್ಲ್ಯಾಂಟ್ ಆಗಿ ಹೀಗೆ ಬಟ್ಟೆಗೆ ಒಂದು ಈ ರೀತಿ ನೀಡಲ್ನ ಹಾಕಬೇಕು. ಸೊ ನಂತರ ಆ ದಾರಾನ ಈ ಬೀಡ್ ಒಳಗೆ ಈ ರೀತಿಯಾಗಿ ಇನ್ಸರ್ಟ್ ಮಾಡ್ಕೋಬೇಕು. ಸೊ ಹೀಗೆ. ಸೊ ಈಗ ನೋಡ್ಬೋದು ನೀವು ನೀಡಲ್ ಮೇಲೆ 3 ದಾರ ಕಾಣ್ತಿದೆಯಲ್ಲ, ಹೀಗೆ 2ಕ್ಕೆ 1 2ಕ್ಕೆ 1 ಇಲ್ಲಿ ಒಂದು ಡಬಲ್ ಕ್ರೋಶೆಟ್ನ ಮಾಡಿಕೊಂಡೆ. ಸೊ ಈ ರೀತಿಯಾಗಿ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ನಾನು ಇಲ್ಲಿ ಡಬಲ್ ಕ್ರೋಶೆಟ್ ಮಾಡಿದ್ದೀನಲ್ಲ. ಸೊ ಈಗ ನೀಡಲ್ ಮೇಲೆ ಒಂದು ಸಲ ದಾರನ ತಂದು ಹೀಗೇನು ಕಂಬನ ಹಾಕಿದ್ವಿ ಅಲ್ವಾ, ಹಾಗೆ ಆಪೊಳಗೆ ಹೋಗಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರನ ತರಬೇಕು. ಈ ರೀತಿಯಾಗಿ ದಾರನ ತಂದರೆ ನೀಡಲ್ ಮೇಲೆ 3 ದಾರ ಕಾಣುತ್ತೆ. ಸೊ ಹೀಗೆ 2ಕ್ಕೆ 1 2ಕ್ಕೆ 1 ಅಂದರೆ ಇಲ್ಲಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಸೊ ಮತ್ತು ನೀಡಲ್ ಮೇಲೆ ದಾರ ತಂದು ಅದೇ ಗ್ಯಾಪಿಗೆ ಹೋಗಿ ಅಲ್ಲಿಂದ ಇನ್ನೂ ಒಂದು ದಾರನ ತಂದರೆ ನೀಡಲ್ ಮೇಲೆ 3 ದಾರ ಕಾಣುತ್ತೆ. ಹೀಗೆ 2ಕ್ಕೆ 1 2ಕ್ಕೆ 1 ಮತ್ತು ನೀಡಲ್ ಮೇಲೆ ದಾರ ತರೋದು ಇದೇ ಗ್ಯಾಪಿಗೆ ಹೋಗಿ ದಾರನ ತಂದು ಇಲ್ಲಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋದು. ಸೊ ಒಟ್ಟು ಇಲ್ಲಿ 3 ಆಗಿದೆ. ಮತ್ತು ನೀಡಲ್ ಮೇಲೆ ದಾರ ತಂದು ಅದೇ ಗ್ಯಾಪಿಗೆ ಹೋಗಿ ದಾರನ ತಂದು ಇಲ್ಲಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಒಟ್ಟು ನಾನು 4 ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಂಡಿದ್ದೀನಿ. ಹಾಕಬೇಕು ಅಂತ ಇಲ್ಲ, 3 ಆದರೂ ಹಾಕ್ಬೋದು, 4 5 ಈ ರೀತಿಯಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಸೊ ನಂತರ ಈ ರೀತಿ ಥ್ರೆಡ್ನ ಡ್ರ್ಯಾಗ್ ಮಾಡಿ ಒಂದು ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ಒಂದು ಬೀಡ್ ಲಾಕ್ನ ಮಾಡ್ಕೊಳ್ತೀನಿ. ಸೊ ಮತ್ತೆ ನೀಡಲ್ ಮೇಲೆ ಈ ರೀತಿಯಾಗಿ ದಾರಾನ ತಂದು ಮತ್ತೆ ಒಂದು ಮೀಡಿಯಮ್ ಸೈಜ್ ಬೀಡನ್ನ ಮತ್ತೆ ಈ ರೀತಿಯಾಗಿ ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ ಇಲ್ಲಿಗೆ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಥ್ರೆಡ್ ಬಂತಲ್ವಾ, ಈ ಥ್ರೆಡ್ ಒಳಗೆ ನಾನಿಲ್ಲಿ ಈ ಬೀಡನ್ನ ಪಾಸ್ ಮಾಡೋ ಅಂಥದ್ದು ಹೀಗೆ. ಸೊ ಈಗ ನೀಡಲ್ ಮೇಲೆ 3 ದಾರ ಕಾಣುತ್ತೆ. ಸೊ ಇಲ್ಲಿ 2ಕ್ಕೆ 1 ಹಾಗೆ 2ಕ್ಕೆ 1. ಸೊ ಈ ರೀತಿಯಾಗಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡಿಕೊಂಡೆ. ಮತ್ತು ನೀಡಲ್ ಮೇಲೆ ದಾರ ತಂದು ಈಗೇನು ಡಬಲ್ ಕ್ರೋಶೆಟ್ ಕಂಬ ಹಾಕ್ಕೊಂಡ್ವಿ ಅಲ್ವಾ, ಅದೇ ಗ್ಯಾಪಿಗೆ ಹೋಗಿ ಅಲ್ಲಿಂದ ಇನ್ನೂ ಒಂದು ದಾರನ ತರಬೇಕು. ಒಟ್ಟು ನೀಡಲ್ ಮೇಲೆ 3 ದಾರ ಕಾಣುತ್ತಲ್ಲ,
ಇಲ್ಲಿ ಈಗ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಎರಡಕ್ಕೆ ಒಂದು, ಎರಡಕ್ಕೆ ಒಂದು. ಸೊ ಮತ್ತೆ ನೆಡಲ್ ಮೇಲೆ ದಾರ ತಂದು ಅದೇ ಗ್ಯಾಪಿಗೆ ಹೋಗಿ ಅಲ್ಲಿಂದ ಮತ್ತೆ ದಾರನ ತಂದು ಸೊ ಇಲ್ಲಿ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋದು ಹೀಗೆ. ಸೊ ಇದೇ ರೀತಿ ನಾನು ಹಿಂದೆ 4 ಡಬಲ್ ಕ್ರೋಶೆಟ್ ಹಾಕಿದ್ದೆ ಅಲ್ವಾ. ಸೊ ಇಲ್ಲೂ ಅಷ್ಟೇ ನಾನು 4 ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ತಾ ಇದ್ದೀನಿ. 3 ಹಾಗೆ 4. ಸೊ ಇಲ್ಲಿ 4 ಡಬಲ್ ಕ್ರೋಶೆಟ್ ಆದಮೇಲೆ ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಸೊ ಮತ್ತೆ ಈ ರೀತಿಯಾಗಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಬೀಡ್ ಇನ್ಸರ್ಟ್ ಮಾಡಿಕೊಂಡು ಫಸ್ಟ್ ಇಲ್ಲಿ ಒಂದು ಬೀಡ್ ಲಾಕ್ನ ಮಾಡ್ಕೊಳ್ತೀನಿ. ನಂತರ ನೀಡಲ್ ಮೇಲೆ ಈ ರೀತಿಯಾಗಿ ದಾರಾನ ತಂದು ಸೊ ಮತ್ತೆ ಮೀಡಿಯಮ್ ಸೈಜ್ ಬೀಡ್ ಏನಿದೆ ಇದನ್ನು ಈ ರೀತಿಯಾಗಿ ಇದರೊಳಗೆ ಹೀಗೆ ಇನ್ಸರ್ಟ್ ಮಾಡ್ಕೋಬೇಕು. ಸೊ ಮತ್ತೆ ಡಿಸ್ಟೆನ್ಸ್ ಚೆಕ್ ಮಾಡಿ ಅಲ್ಲಿಗೆ ಕರೆಕ್ಟಾಗಿ ಒಂದು ಲಾಕ್ನ ಮಾಡ್ಕೋಬೇಕು. ಅಂದರೆ ಇಲ್ಲಿ ಈ ಥ್ರೆಡ್ ಒಳಗೆ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಹೀಗೆ ಇನ್ಸರ್ಟ್ ಮಾಡಿದ್ಮೇಲೆ ನೋಡ್ಬೋದು ನೀವು ಇಲ್ಲಿ ನೆಡಲ್ ಮೇಲೆ 3 ದಾರ ಕಾಣ್ತಿದೆಯಲ್ವಾ. ಸೊ ಇಲ್ಲಿ ಈಗ ಡಬಲ್ ಕ್ರೋಶೆಟ್. ಸೊ ಇಲ್ಲಿ ಈಗ ಎರಡಕ್ಕೆ ಒಂದು ಹಾಗೆ ಎರಡಕ್ಕೆ ಒಂದು ಹೀಗೆ ಹಾಕಿದ್ವಲ್ಲ ಇದೇ ರೀತಿಯಾಗಿ ಈ ಜಾಗದಲ್ಲೂ ಅಷ್ಟೇ 4 ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಎರಡು, ಮೂರು ಹಾಗೆ 4. ಸೊ ನೋಡೋಲ್ಲ ಎಷ್ಟು ಸಿಂಪಲ್ ಅಂತೇಳಿ. ಸೊ ನೋಡಿ ತುಂಬಾ ಕ್ಯೂಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಡಿಸೈನು. ಇದೇ ರೀತಿಯಾಗಿ ಹಾಕ್ಕೊಳ್ತಾ ಹೋಗೋದು ಅಷ್ಟೇ. ಸೊ ಮತ್ತೆ ಈಗ ಥ್ರೆಡ್ನ ಡ್ರ್ಯಾಗ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡೋದು. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ನ ಮಾಡ್ಕೋಬೇಕು. ಮತ್ತು ನೆಡಲ್ ಮೇಲೆ ಈ ರೀತಿಯಾಗಿ ದಾರಾನ ತಂದು ಮತ್ತು ಒಂದು ಮೀಡಿಯಮ್ ಸೈಜ್ ಬೀಡನ್ನ ಈ ರೀತಿಯಾಗಿ ಇನ್ಸರ್ಟ್ ಮಾಡ್ಕೋಬೇಕು. ಸೊ ಹಿಂದೆ ಎಲ್ಲ ಯಾವ ಡಿಸ್ಟೆನ್ಸ್ಗೆ ಲಾಕ್ ಮಾಡಿದ್ವಿ ಅಲ್ಲ ಅದೇ ರೀತಿಯಾಗಿ ಅಷ್ಟೇ ಡಿಸ್ಟೆನ್ಸ್ಗೆ ಈ ರೀತಿಯಾಗಿ ಲಾಕ್ ಮಾಡಿ ಸೊ ಆ ರೀತಿಯಾಗಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ನೋಡಿ ಬೀಡ್ ಒಳಗೆ ಹೀಗೆ ದಾರಾನ ತರ್ತೀನಿ. ಸೊ ಈಗ ಒಟ್ಟು ನೀಡಲ್ ಮೇಲೆ 3 ದಾರ ಕಾಣುತ್ತಲ್ಲ. ಸೊ ಇಲ್ಲಿ ಎರಡಕ್ಕೆ ಒಂದು ಹಾಗೆ ಎರಡಕ್ಕೆ ಒಂದು. ಸೊ ಈ ರೀತಿಯಾಗಿ ಬರುತ್ತೆ. ಸೊ ಮತ್ತೆ ಇದರೊಳಗೆ 4 ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಅಂದರೆ ನಾನಿಲ್ಲಿ ಫಸ್ಟಿಂದನೂ 4 ಡಬಲ್ ಕ್ರೋಶೆಟ್ ಮಾಡಿದ್ದೀನಲ್ವ, ಹಾಗಾಗಿ ಇಲ್ಲೂ ಅಷ್ಟೇ 4 ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ನೀವೇನಾದರೂ 3 ಸಾಕು ಅಂತೇಳಿ 3 ಡಬಲ್ ಕ್ರೋಶೆಟ್ನ ಮಾಡಿಕೊಂಡ್ರೆ 3 ಹಾಕ್ಕೊಳ್ತಾ ಹೋಗಬೇಕು. ಹಾಗೆ 5 ಬೇಕಂದರೆ 5 ಕೂಡ ಹಾಕ್ಕೋಬೋದು. ಬಟ್ ಒಂದು ಪೆಟಲಲ್ಲಿ ಯಾವ ರೀತಿಯಾಗಿ ಮಾಡಿರ್ತೀರಲ್ಲ ಅದೇ ರೀತಿಯಾಗಿ ಮಾಡ್ಕೊಳ್ತಾ ಹೋಗಬೇಕು. ಆವಾಗ ಡಿಸೈನ್ ಚೆನ್ನಾಗಿ ಬರುತ್ತೆ. ಸೊ ಈಗ ನೆಡಲ್ ಮೇಲೆ ದಾರ ತಂದು ಅದೇ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆಟ್ ಮಾಡ್ಕೊಳ್ಳೋಣ. ಹೀಗೆ ಸೊ ಇದು ಸಿಂಪಲ್ಸ್. ಸೊ ಈ ಡಿಸೈನು ಸಿಂಪಲ್ ಸ್ಯಾರೀಸಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೀವು ದುಪ್ಪಟ್ಟ ಕೂಡ ಇದು ಡಿಸೈನ್ನ ಹಾಕ್ಕೋಬೋದು. ನಿಮಗೆ ತುಂಬ ಡಿಸೈನ್ಸ್ ಹೆವಿ ಎಲ್ಲ ಇದ್ದರೆ ನನಗೆ ಇಷ್ಟ ಆಗೋದಿಲ್ಲ, ಸಿಂಪಲ್ಲಾಗಿ ಬೇಕು. ಹಾಗೆ ನನಗೆ ಯಾವುದೇ ರೀತಿ ಕುಚ್ಚು ಬೇಡ ಅಂತ ಏನಾದರೂ ಇದ್ದರೆ ನೀವು ಈ ಡಿಸೈನ್ನ ಹಾಕ್ಕೋಬೋದು. ಇನ್ ಕೇಸ್ ನಿಮಗೆ ಏನಾದರೂ ಕುಚ್ಚು ಬೇಕು ಅಂತ ಇದ್ದರೆ ಇಲ್ಲಿ 5 ಪೆಟಲ್ನ ಹಾಕ್ಬಿಟ್ಟು ಇಲ್ಲಿ ಒಂದು 3 ಚೈನ್ನ ಹಾಕಿ ಅಲ್ಲಿ ಆ ಗ್ಯಾಪ್ನ ಬಿಟ್ಬಿಟ್ಟು ಕೂಡ ನೀವು ಹಾಕ್ಕೊಳ್ತಾ ಹೋಗ್ಬೋದು. ಸೊ ನಾನಿಲ್ಲಿ ಕುಚ್ಚು ನಿಮಗೆ ಬೇಡ, ಕಂಟಿನ್ಯೂಸ್ ಇದೇ ರೀತಿ ಹಾಕ್ತೀರಾ ಅಂತ ಹೇಳಿದ್ರೆ ನೀವು ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು.
ಸೊ ತುಂಬಾ ಸಿಂಪಲ್ಲು, ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನು. ಸೊ ನಮಗೆ ಕುಚ್ಚೇನಾದರೂ ಬೇಡ ಅಂತ ಹೇಳಿದ್ರೆ ನೀವು ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಬೇಕು ಅಂತ ಏನಾದರೂ ನಿಮಗೆ ಇದ್ದರೆ. ಸೊ ಇಲ್ಲಿ ನಾನು 5 ಪೆಟಲ್ ಹಾಕಿದ್ದೀನಿ ಅಲ್ವಾ. ಸೊ ಈಗ ಮತ್ತೆ ಒಂದು, ಅಂದರೆ ನಾನು ಕುಚ್ಚು ಏನಾದರೂ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ಅವರಿಗೋಸ್ಕರ ತೋರಿಸ್ತಿರೋ ಅಂಥದ್ದು. ಸೊ ಹೀಗೆ ಥ್ರೆಡ್ನ ಡ್ರೈವ್ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿಯಾಗಿ ಲಾಕ್ನ ಮಾಡಿಕೊಂಡು, ಸೊ ನಾನು ಇಲ್ಲಿ ನೀಡಲ್ ಮೇಲೆ ಈ ರೀತಿಯಾಗಿ ದಾರಾನ ತಂದು, ಇದು ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಡೈರೆಕ್ಟಾಗಿ ಬಟ್ಟೆಗೆ ಒಂದು ನಾನಿಲ್ಲಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ 2ಕ್ಕೆ 1, ಹಾಗೆ 2ಕ್ಕೆ 1. ಸೊ ಮತ್ತೆ ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ಇನ್ನೂ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಹೀಗೆ 2ಕ್ಕೆ 1, 2ಕ್ಕೆ 1. ಮತ್ತು ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ಹೋಗಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಸೊ ನೋಡ್ಬೋದು ನೀವು ಇಲ್ಲಿ ನಾನು ಒಟ್ಟು 3 ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಂಡಿದ್ದೀನಿ ಅಲ್ವಾ. ಸೊ ಈಗ ನಾನಿಲ್ಲಿ ಚೈನ್ ಹಾಕ್ಕೊಳ್ತೀನಿ. 1, 2, 3 ಚೈನ್ ಹಾಕಿ ಮತ್ತು ನೀಡಲ್ ಮೇಲೆ ದಾರ ತಂದು ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಕರೆಕ್ಟಾಗಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. 2ಕ್ಕೆ 1, ಹಾಗೆ 2ಕ್ಕೆ 1. ಮತ್ತು ನೀಡಲ್ ಮೇಲೆ ದಾರ ತರೋದು, ಅದ್ರ ಪಕ್ಕನೇ ಹೋಗಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋದು. 2ಕ್ಕೆ 1, 2ಕ್ಕೆ 1. ಸೊ ಇದ್ಯಾಕೆ ಈ ರೀತಿಯಾಗಿ ಹಾಕ್ಕೊಂಡಿರೋದು ಅಂತ ಹೇಳಿದ್ರೆ ಹೈಟ್ ಬೇಕಲ್ವ, ಹಾಗಾಗಿ ನಾನು ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ನಾವು ಬೇಕಿದ್ರೆ ಕುಚ್ಚು ಕಟ್ಟೋ ಅಂಥದ್ದು. ಸೊ ನಿಮಗೆ ಏನಾದರೂ ಕುಚ್ಚು ಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಮಾಡ್ಕೊಳ್ಳಿ. ಇಲ್ಲ ನನಗೆ ಕುಚ್ಚು ಏನಾದರೂ ಬೇಡ ಅಂದರೆ ಇದೇ ರೀತಿಯಾಗಿ ನೀವು ಸ್ಯಾರಿ ಪೂರ್ತಿ ಹಾಕ್ಕೋಬೋದು. ಸೊ ಈಗ ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ನ ಮಾಡ್ಕೊಳ್ಳೋಣ. ಸೊ ಮತ್ತೆ ಹಿಂದೆ ಎಲ್ಲ ಮಾಡಿದ್ವಲ್ಲ ಅದೇ ರೀತಿ ಈ ರೀತಿಯಾಗಿ ನೀಡಲ್ ಮೇಲೆ ದಾರಾನ ತಂದು ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಬೀಡನ್ನ ಇನ್ಸರ್ಟ್ ಮಾಡಿ ಡಿಸ್ಟೆನ್ಸ್ ಎಲ್ಲಿ ಬರುತ್ತೆ ಚೆಕ್ ಮಾಡಿ ಈ ರೀತಿಯಾಗಿ ನೀಡಲ್ನ ಚುಚ್ಚಿ ಈಗ ದಾರಾನ ತಂದು ಈ ಬೀಡೊಳಗೆ ಇನ್ಸರ್ಟ್ ಮಾಡ್ಕೋಬೇಕು. ಸೊ ಈಗ ನೀಡಲ್ ಮೇಲೆ 3 ದಾರ ಕಾಣ್ತಿದೆಯಲ್ಲ, ಇಲ್ಲಿ 2ಕ್ಕೆ 1, ಹಾಗೆ 2ಕ್ಕೆ 1. ಸೊ ನಂತರ ಇದೇ ರೀತಿ ಹಿಂದೆ ಎಲ್ಲ ಹಾಕಿದ್ದೀವಲ್ಲ ಇದೇ ರೀತಿ ಮತ್ತೆ ನಾನಿಲ್ಲಿ 5 ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೆಟಲ್ನ ಹಾಕ್ಕೊಳ್ತೀನಿ. ಸೊ ಮತ್ತೆ ಕುಚ್ಚು ಬೇಕಂತೇಳಿದ್ರೆ ಈ ರೀತಿಯಾಗಿ ಹಾಕ್ಕೊಳ್ಳೋ ಅಂಥದ್ದು. ಸೊ ತುಂಬಾ ಸಿಂಪಲ್ಲು, ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಡಿಸೈನು. ಸೊ ನಾನು ಸ್ವಲ್ಪ ಡಿಸ್ಟೆನ್ಸ್ವರೆಗೂ ಹಾಕಿ ನಿಮಗೆ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತೇಳಿ ತೋರಿಸ್ತೀನಿ. ಸೊ ನೋಡ್ಬೋದು ನೀವಿಲ್ಲಿ ಡಿಸೈನ್ ಹೇಗಾಗಿದೆ ಅಂತೇಳಿ. ನಾನು ಸ್ವಲ್ಪ ಡಿಸ್ಟೆನ್ಸ್ವರೆಗೂ ಹಾಕಿದ್ದೀನಿ. ಸೊ ಈಗ ಎಂಡ್ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ಹೇಳ್ತೀನಿ ಬನ್ನಿ. ಸೊ ನಾನು ಇಲ್ಲಿ 4 ಡಬಲ್ ಕ್ರೋಶೆಟ್ ಆದಮೇಲೆ ಇಲ್ಲಿ 2 ಚೈನ್ ಹಾಕ್ಕೊಳ್ತೀನಿ. 1 ಹಾಗೆ 2 ಚೈನ್ ಹಾಕಿ ಇದು ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಈ ರೀತಿಯಾಗಿ ಒಂದು ಲಾಕ್ ಮಾಡ್ಕೋಬೇಕು. ಹೀಗೆ ಮತ್ತೆ ಅದ್ರ ಪಕ್ಕ ಇನ್ನೂ ಒಂದು ಸಿಂಗಲ್ ಲಾಕ್. ಸೊ ಮತ್ತೆ ಇಲ್ಲಿ 1 ಅಥವಾ 2 ಚೈನ್ ಹಾಕ್ಬಿಟ್ಟು ಥ್ರೆಡ್ನ ಕಟ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಈ ರೀತಿಯಾಗಿ ಥ್ರೆಡ್ನ ವಾಪಸ್ ತೊಗೊಂಡ್ರೆ ಇದು ಇಲ್ಲಿ ನಾಟ್ ಆಗುತ್ತೆ. ಸೊ ನೋಡ್ಬೋದು ನೀವು ಡಿಸೈನ್ ಹೇಗೆ ಬಂದಿದೆ ಅಂತೇಳಿ. ಸೊ ಎಲ್ಲ ಕಡೆನೂ ಅಷ್ಟೇ ನೋಡ್ಬೋದು ನೀವಿಲ್ಲಿ 5 ಪೆಟಲ್ ಹಾಕಿ ನಾನು ಇಲ್ಲಿ ಕುಚ್ಚಿಗೆ ಜಾಗ ಬಿಟ್ಟಿದ್ದೀನಿ. ಸೊ ಇಲ್ಲಿ ಕೊನೆಯಲ್ಲಿ ಈ ರೀತಿಯಾಗಿ ಲಾಕ್ ಮಾಡಿದ್ದೀನಿ. ಯಾಕಂತೇಳಿದರೆ ಸ್ಟಾರ್ಟಿಂಗು ಅಷ್ಟೇ ನಾವು ಒಂದು ಲಾಕ್ ಮಾಡಿ ಅದ್ರ ಪಕ್ಕ ಸಿಂಗಲ್ ಲಾಕ್ ಮಾಡಿ 2 ಚೈನ್ ಹಾಕಿ ಈ ರೀತಿಯಾಗಿ ಸ್ಟಾರ್ಟ್ ಮಾಡಿರೋ ಅಂಥದ್ದು. ಸೊ ಅದೇ ರೀತಿಯಾಗಿ ಇಲ್ಲೂ ಕೂಡ ಎಂಡ್ ಮಾಡಿದ್ದೀನಿ. ಸೊ ನೋಡೋಲ್ಲ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಸೊ ಇದು ಆಪ್ಷನಲ್ಲು, ನಿಮಗೆ ಕುಚ್ಚು ಬೇಕಂದರೆ ಮಾತ್ರ ನೀವು ಈ ರೀತಿಯಾಗಿ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಕಂಟಿನ್ಯೂಸ್ ಆಗಿ ನೀವು ಇದೇ ರೀತಿಯಾಗಿ ಹಾಕ್ಕೋಬೋದು. ಸೊ ಯಾರಾದರೂ ಕುಚ್ಚು ಬೇಕು ಅಂತ ಇದ್ದರೆ ಅವರಿಗೂ ಕೂಡ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾನು 2 ರೀತಿಯಲ್ಲೂ ಕೂಡ ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಕುಚ್ಚು ಬೇಡ ಅಂತ ಹೇಳಿದ್ರೆ ಈ ರೀತಿ ಮಾತ್ರ ಕಂಟಿನ್ಯೂಸ್ ಆಗಿ ಹಾಕ್ಕೊಳ್ಳಿ. ಕುಚ್ಚು ಬೇಕು ಅಂದರೆ ಈ ರೀತಿಯಾಗಿ ನೀವು
ಕುಚ್ಚು ಕಟ್ಕೊಳ್ಳೋಕ್ಕೆ ಈ ರೀತಿಯಾಗಿ ಜಾಗನ ಬಿಟ್ಟು ಕುಚ್ಚನ್ನ ಕಟ್ಕೊಳ್ಳಿ. ಸೊ ನಾನು ನಿಮಗೆ ಕುಚ್ಚು ಕಟ್ಟಿ ಹೇಗೆ ಬರುತ್ತೆ ಅಂತೇಳಿ ತೋರಿಸ್ತೀನಿ. ಸೊ ನೋಡ್ಬೋದು ನೀವಿಲ್ಲಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಹೇಗೆ ಕಾಣ್ತಿದೆ ಅಂತೇಳಿ. ಸೊ ಹೇಳಿದ್ನಲ್ವ, ಇದು ನಿಮಗೆ ಆಪ್ಷನಲ್ಲು. ಸೊ ಕುಚ್ಚನ್ನ ಬೇಕಿದ್ರೆ ಮಾತ್ರ ಕಟ್ಕೊಳ್ಳಿ, ಇಲ್ಲ ಅಂದರೆ ಕಂಟಿನ್ಯೂಸ್ ಆಗಿ ಇದೇ ಡಿಸೈನ್ನ ಹಾಕ್ಕೊಳ್ಳೋದು ಅಷ್ಟೇ. ಸೊ ನೋಡಿದ್ರಲ್ಲ, ತುಂಬಾ ಕ್ಯೂಟ್ ಡಿಸೈನ್ ಅಂತ ಹೇಳ್ಬೋದು. ಹಾಗೆ ತುಂಬಾ ಸಿಂಪಲ್ ಡಿಸೈನ್ ಇದು. ಸಿಂಪಲ್ ಸ್ಯಾರೀಸಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮ್ಮೆಲ್ಲರಿಗೂ ಈ ಸ್ಯಾರಿ ಕುಚ್ಚು ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಡಿಸೈನ್ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.